ನಾವು ಬಂದಿರೋದ ರಾಂಗ್ ಟೈಮಿಂಗ್. ರಾಣಿ ಅರಮನೆ ಅಂತ ಅನಕ್ರು ಮಿಸ್ಟರ್ ರಾಯಲ್ ಲೋಪರ್ಗೆ ಬಹುಪರ ಗೈಸ್. ಈಗ ಮಠ ಬಿಸ್ಲಾಗ ನಮ್ಮ ಪಯಣ ಎಲ್ಲಿ ಚಾಲೋ ಐತಿ ಹೇಳು? ಕೌಲೆ ದುರ್ಗದ ಕಡೆಗೆ. ಈಗ ಹತ್ಬೇಕು ಅದನ್ನು ನೋಡ್ರಿ. ನಮ್ಮ ಗೃಹಸ್ಥ ಆಫ್ಟರ್ ಮೆನಿ ಟೈಮ್ ನಮ್ಮ ಜೊತೆ ಇವತ್ತು ಟ್ರೆಕ್ಕಿಂಗ್ ನಾನು. ಯಾಕಂದ್ರೆ ಮಡದಿ ಊರಲ್ಲಿಲ್ಲ, ಮಡದಿ ಇಲ್ಲಿ ಇದ್ದಿದ್ರೆ ಆತ ಬರ್ತಾ ಇರಲಿಲ್ಲ ಬೋಳಿ ಮಗ. ನಾ ಹೆಂಡತಿ ಗೋಸ್ಟು ತವರು ಮನೆ, ದೆನ್ ಓನ್ಲಿ ಹೀ ಕಮ್ಸ್ ನಮ್ಮ ಜೊತೆ. ಇವರು ಹಾಗೆ, ಇವ್ರು ಎಂದರೆ ಒಮ್ಮೆ ಅಪರೂಪದ ಅಸಾಮಿ. ನಾವು ರವಿ ಭುಯ್ಯ, ನಾವು ಸದಾ ಎನಿ ಟೈಮ್ ಉಟ್ಕ ಬಾಯಿ ಅಂದ್ರೆ ಉಟ್ಕೊಂತ ಯಾರು ನಾವು. ಹಾಂ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ನಾನು ಅದೇಗಂದ್ರೆ ಇವ್ರು ಈ ನಮೂನಿ ಎಷ್ಟು ಫ್ಲೂಯೆನ್ಸಿ ಇಂಗ್ಲೀಷ್ ಮಾತಾಡತ್ತಾರಂದ್ರೆ ಇವ್ರು ಏನೇನೋ ದೊಡ್ಡದಾಗೆ ಮಾಡ್ಯಾರ. ಗೈಸ್ ಲಿಟ್ರಲಿ ಕೋಟೆ ಎಷ್ಟು ಟೆಕ್ನಿಕಲಿ ಕಟ್ಟಾರ ಗೊತ್ತವ್ರ. ನೀವು ಹೊರಗಿಂದ ಎಲ್ಲಿದ ನೋಡ್ರೂ ಕೋಟೆ ಕುರುಹು ಸಹಿತ ಕಾಣಲ್ಲ. ಕೋಟೆ ನೋಡ್ಬೇಕಂದ್ರೆ ಟ್ರೆಕ್ ಮಾಡಿನ ನೋಡ್ಬೇಕು. ಮುಕ್ಳೇರಿ ಗುಡ್ಡ ಹತ್ಬೇಕು. ಮಳೆಗಾಲದಾಗ ಬಂದ್ರೆ ಮುಕ್ಳೇರಿಗೆ ಮಜಾ ಬರ್ತದ. ಕೋಟೆ ಎಡೆಗೆ ಪಯಣ ಬೆಳೆಸಿದ್ದಾರೆ. ಈಗ ಬಂದು ಮುಟ್ಟಲಿದ್ದಾರೆ. ಇವ್ರ ಸೈನನ್ನ ಮುತ್ತಿಗೆ ಹಾಕುತ್ತಿದೆ. ಹೌದು ಗೈಸ್, ಇದೆ ನೋಡ್ರಿ ಕೌಲೆ ದುರ್ಗ. ಜೈ. ಗೈಸ್, ಈ ಕೋಟೆ ಏನೈತ್ಲ ವಿಜಯನಗರ ಸಾಮ್ರಾಜ್ಯದ ಸಾಮಂತರಾದ ಕೆಳದಿ ಸಂಸ್ಥಾನದವ್ರು ಮುಂದೆ ಅವರು ಸ್ವತಂತ್ರರಾದ ತಕ್ಷಣ ಈ ಕೋಟೆಯನ್ನು ನಿರ್ಮಿಸ್ತಾರೆ. ಈಗ ಕೋಟೆಯ ಅವಶೇಷಗಳನ್ನ ನೋಡ್ಬೋದು ಅಷ್ಟೆ. ಕೋಟೆ ಪೂರ ಕೋಟೆಯಾಗಿ ಉಳಿದಿಲ್ಲ, ಎಲ್ಲ ಬಿದ್ದದ. ಗೈಸ್ ಲಿಟ್ರಲಿ ಆ ಟೈಮ್ದಾಗ ಇದು ಎಷ್ಟು ಸಮೃದ್ಧವಾಗಿರ್ಬೋದು ಕೋಟೆ. ಈಗ ಎಲ್ಲ ಅಳಿದುಳಿದ ಕಲ್ಲುಗಳೆಲ್ಲ ಅಲ್ಲಲ್ಲಿ ಬಿದ್ದಾವ. ನೋಡ್ಬೋದು ಕೋಟೆ ಅಂತ ಅನಿಸ್ತದ, ಆದ್ರೆ ಕೋಟೆ ಆಗಿ ಉಳಿದಿಲ್ಲ ಅಷ್ಟೆ. ಎಲ್ಲ ಅಮರ ಪ್ರೇಮಿಗಳು ಬಂದು ಶಿಲೆ ಮೇಲೆ ಕಲ್ಲು ಮೇಲೆ ಎಲ್ಲ ಈಗ ಹಿಂಗೆ ಕಂಡಂಗೆಲ್ಲ ಹೆಸರು ಕೆತ್ತಿ ಹಾಳು ಮಾಡಿ. ಗೈಸ್, 3 ಸುತ್ತಿನ ಬೃಹತ್ ಕೋಟೆ ಒಳಗಡೆ ನಮ್ಮ ಆಗಮನವಾಗ್ತಾ ಇದೆ. ಅನಕ್ರು ಮಿಸ್ಟರ್ ರಾಯಲ್ ಲೋಪರ್ಗೆ ಬಹುಪರ ಗೈಸ್. ಆದ್ರೆ ನಾವು ಬಂದಿರೋದ ರಾಂಗ್ ಟೈಮಿಂಗ್. ನಾವು ಮಠ ಮಧ್ಯಾಹ್ನ ಬಂದೀವಿ. ಗುಡ್ಡ ಹತ್ಬೇಕಾದ್ರೆ ಚಡ್ಡ್ಯಾಗ ನೀರು ಇರ್ತಾವೆ. ಅದಕ್ಕೋಸ್ಕರ ಏನೈತಿ, ನೀವು ಒಂದು ಹರ್ಯಾಗ ಬರ್ರಿ. 3 ಗಂಟೆ ಮೇಲೆ ಬಂದ್ರೆ ಮ್ಯಾಲೆ ಬಿಡಲ್ಲ. ಇಂಪಾರ್ಟೆಂಟ್ ಅದು. ಬೆಳಿಗ್ಗೆ ಬಂದ್ರೆ ಬೆಸ್ಟ್ ಟೈಮಿಂಗ್. ಆದ್ರೆ ಸಾಯಂಕಾಲ ಸೂರ್ಯಾಸ್ತ ಮಾತ್ರ ಅಲ್ಟಿಮೇಟ್ ಕಾಣಿಸ್ತೈತಂತ ಇಲ್ಲಿ. ಅಂದರೆ ಯಾಕಂದ್ರೆ ಅಲ್ಲಿ ಓಪನಿಂಗ್ ಫಲಕ ಬೋರ್ಡ್ ಮೇಲೆ ನೋಡ್ದೇನ, ಚಂದದ ಕೋಟೆ, ಭಾಳ ಸುಂದರ ಅದ. ಆದರೆ ಈಗೆಲ್ಲ ಬಿದ್ದದ. ಇದು ಅತಾಮಜಿ ಸಟಕ್ಲಿ. ಓ ಗೈಸ್, ಇದ ನೋಡ್ರಿ, ಅದು 3ನೇ ಸುತ್ತ, ಇದು 2ನೇ ಸುತ್ತ. ಅಲ್ಲಿ ಬಡ್ಡ್ಯಾಗ ಒಂದು ಸುತ್ತ ಐತೆ, ಅದು 1ನೇ ಸುತ್ತ. ಸುತ್ತಾಡಿ 3ನೇ ಸುತ್ತಿಗೆ ಹೊಂಟಿದ್ವಿ ರೀ. ಬರ್ರಿ ಒಳಗೂ ನಾವು. ಬಡ್ಡ್ಯಾಗ ಬಾವಿ ಐತಿ, ಅದ್ರ ಬಡ್ಡ್ಯಾಗ ನೀರು ಐತಿ. ಅದ್ರ ಬಡ್ಡ್ಯಾಗ ನೀರು ಐತ್ರಿ. ನೀರು ಬಡ್ಡ್ಯಾಗ ಅತಾಮಜ್ಜಿ ಸಟಕ್ಲಿ. ಅಲ್ಲಿ ಬರುವಾಗ ಮುಕ್ಳೇರಿ ಬಿಸಿಲಿತ್ತು. ಈಗ ಒಂದು ಜರ ತಪ್ಪತ್ತೈತಿ. ತಪ್ಪತ್ತದ ಕೋಟೆ ಚಂದ ಕಾಣ್ಲತ್ತದ. ಈಗ ನಾವು 3ನೇ ಸುತ್ತಿನ ಕೋಟೆ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೇವೆ. ಇದೇ ದ್ವಾರ ಬಾಗ್ಲದು. ಅವಾಗಿನ ಕಾಲದ ಒಳಕಲ್ ಮದ್ವೆ ಬೇಕಾಕತಿ ತಗೋದನ. ಹೌದು, ನಿಮ್ದು ಆಗೈತಿ. ಓ ಕರಿ ಬೇಕಿ ಇಂಪಾರ್ಟೆಂಟ್. ಊಟೆ ನಮ್ಮನಿ ತಲೆ ಓಡಿಸಿ ಪಾಟಿ ಕಟ್ಟಬೇಕು. ಆ ದೊಡ್ಡ ಕಲ್ಲು ಹಾಕಿರ್ಬೇಕು. ಹೆಂಗೆ ಮಾಡಿರ್ಬಾರ್ದು. ಕಲ್ಲು ಹಾಕಿಲ್ಲ, ಇದೆಲ್ಲ ಇನ್ನೈತಿ ಒಬ್ಬಯ್ಯ. ಅಲ್ಲಿ ಬೈ ಹಾಂ, ಇದು ಕಲ್ಲಾರ ಇಡ್ಬೇಕಲ್ಲ. ಹಾಂ, ಇಡ್ಬೇಕು. ಅದಕ್ಕೆ ಆ ಕಲ್ಲೆಲ್ಲ ಇಲ್ಲಿದ ಒಡ ತಗೊಂಡಿರ್ತೇನ. ಗೈಸ್, ಈ ಕೋಟೆ ನೋಡುವಾಗ ಒಂದಂತೂ ಕ್ಲಿಯರ್ ಆಕೈತಿ.
ಶಿವಾಜಿ ಮಹಾರಾಜರ ಕೋಟೆಗಳು ಎದಕ್ಕೆ ಎಲ್ಲ ಗುಡ್ಡದ ಮೇಲೆ ಅಷ್ಟೊಂದು ಎತ್ತರವಾಗಿದ್ದು ಅಂತ. ಈ ಕೋಟೆ ಹತ್ತಿ ಬಂದು ಶತ್ರುಗಳು ಫೈಟ್ ಮಾಡೋದು ಅಷ್ಟು ಈಸಿ ಇಲ್ಲ ಅನ್ಸುತ್ತೆ. ಹೌದು ಹೌದು ಗರಡಿ ಜಾಬೂರು ಗೈಸ್ ಕೋಟೆ ಮೇಲೆ ಅಲ್ಲೊಂದು ದೇವಸ್ಥಾನ ಐತಿ, ಇಲ್ಲೊಂದು ಕಲ್ಯಾಣಿ ಐತಿ, ಇಲ್ಲೊಂದು ದೇವಸ್ಥಾನ ಐತಿ. ಇಲ್ಲ ಗೈಸ್ ನಮ್ಮ ಕಡೆ ಪೌಳಿ ಅಂತ ಕರಿತಿಲ್ಲ ಅಂದರೆ ಎಷ್ಟು ಚಂದ ಐತಿ, ಅಷ್ಟು ಸಣ್ಣದಾಗಿ. ಇದೇನಿರ್ಬೋದು, ರಂಗಮಂಟಪ ಏನಾದರೂ ಅಲ್ಲ. ಗೈಸ್ ಹೆಂಗೈತಿ ಗೊತ್ತು ಕೋಟೆ, ಯಪ್ಪ. ನೆಕ್ಸ್ಟ್ ಶಿವಪ್ಪ ನಮ್ಮಿಂದ ಭಾಳ ದೂರದನು, ಅಲ್ಲಿ ತಕ್ಕದನು. ಓಂ ನಮಃ ಶಿವಾಯ್. ಪಾರ್ವತಿ ಪತೈ ಹರ ಹರ ಮಹಾದೇವ್. ಅದೇನು ನೋಡತ್ತಾರಲ್ಲ, ಅದೇ ಲಕ್ಷ್ಮೀನಾರಾಯಣ ದೇವಸ್ಥಾನ ಅಂತ, ಇದು ಕಾಶಿ ವಿಶ್ವನಾಥ ದೇವಸ್ಥಾನ ಅಂತ. ನೆಕ್ಸ್ಟ್ ಇಲ್ಲಿಂದ ಈ ಕಡೆ 200 ಮೀಟರ್ ಹೋದ್ರೆ ಅಲ್ಲಿ ರಾಣಿ ಅರಮನೆ ಐತಂತ. ಲೆಟ್ಸಿ ಎಲ್ಲವನ್ನ ತೋರಿಸುವ ನಿಮಗೆ. ಈಗ ಅಲ್ಲಿ ಹೋಗಿ ಬಂದು ಆಮೇಲೆ ರಾಣಿ ಅರಮನೆಗೆ ಹೋಗ್ತೀವಿ. ಕೋಮಲವೇ ಗೈಸ್, ಇದೇನೈತಲ್ಲ, ಇದು ಲಕ್ಷ್ಮೀ ನರಸಿಂಹ ಟೆಂಪಲ್, ಕವಲೇದುರ್ಗ ಕೋಟೆಯ ಟಾಪ್. ಗೈಸ್ ಬೆಸ್ಟ್ ಸಜೆಷನ್ ಬರ್ದಿದ್ರೆ ಮಳೆಗಾಲದಾಗ ಬರ್ರಿ, ಜನ್ನತ ಇದು. ಬ್ಯಾಸ್ಗ್ಯಾಗ ಬಂದ್ರೆ ಬಿಸಿ ಬಿಸಿ ಸುಡ್ತಿರ್ತೈತಿ, ಮಳೆಗಾಲದಾಗ ಬಂದ್ರೆ ಇದೆಲ್ಲ ಎಷ್ಟು ಮಸ್ತ್ ಇರ್ತೈತಿ ಗೊತ್ತು, ಪಾಚಿ ಕಟ್ಟಿರ್ತೈತಿ. ಆದರೆ ಬ್ಯಾಸ್ಗ್ಯಾಗ ಬಂದ್ರೆ ಅಂದ್ರೆ ಓಹ್. ಗೈಸ್ ಇದೇ ನೋಡತ್ತಿರಲ್ಲ, ಇದು ಲಕ್ಷ್ಮೀ ನರಸಿಂಹ ಟೆಂಪಲ್. ಅಲ್ಲೈತೆ ನಾವು, ಅಲ್ಲೇನು ಕಾಣತೈತಿಲ್ಲ, ಅದ ರಾಣಿಯ ಅರಮನೆ. ಅಲ್ಲೈತೆ ನೋಡಿ ಗೈಸ್, ಅದ ರಾಣಿಯ ಅರಮನೆ. ಸುತ್ತಲೂ ಲಿಟ್ರಲಿ ಕೋಟೆ ಹೆಂಗೆ ಕಟ್ಟಾಳ ಗೊತ್ತಾಯ್ಕೆ ರಾಣಿ, ರಾಜ ಕಟ್ಯಾನಲ್ಲ ಇದನ್ನು, ಸಾರಿ ರಾಜ. ಆ ಕಡೆಯಿಂದ ರೋಡ್ ಸೈಡ್ದಿಂದ ನೋಡ್ರೆ ನಿಮ್ಗೆ ಇಲ್ಲಿ ಕೋಟೆ ಐತನೂ ಒಂದು ಸಣ್ಣ ಕುರು ಸಿಗುವುದಿಲ್ಲ. ಲಕ್ಷ್ಮೀ ನರಸಿಂಹರ ದರ್ಶನವನ್ನು ಪಡೆದುಕೊಳ್ಳಿ. ಅವತ್ತಿನ ಕಾಲದ ಸಮೃದ್ಧ ಕೊಳ ಇದು ಗೈಸ್. ಆ ಕೋಟೆಯಿಂದ ಒಂದು 200 ಮೀಟರ್ ಮುಂದೆ ನಡ್ಕೊಂಡು ಬಂದ್ರೆ ನಿಮಗಿಲ್ಲಿ ರಾಣಿ ಅರಮನೆ ಸಿಗ್ತೈತಿ. ಲೆಟ್ಸ್ ಚಲೋ ರಾಣಿ ಅರಮನೆ ತೋರಿಸ್ತೇನೆ ನಿಮಗಂತ. ರಾಣಿ ಅರಮನೆಗೆ ಪಾದಾರ್ಪಣೆ ಮಾಡ್ತಾ ಇದ್ದೇವೆ. ಗೈಸ್ ಈಗೇನು ನೋಡತ್ತಿರಲಿಲ್ಲ, ಈಗ ರಾಣಿ ಅರಮನೆ ಅಂತ. ಬಟ್ ಆ್ಯಕ್ಚುಲಿ ಕಂಬಗಳು ಅಷ್ಟು ಅದಾವೆ, ಬಟ್ ಮೇಲೆ ಅದೇ ರೀತಿ ಚಪ್ಪರ ಆ ಥರದ್ದೆಲ್ಲ ಉಳಿದಿಲ್ಲ. ಅಲ್ಲಲ್ಲಿ ಸ್ವಲ್ಪ ಕಂಬಗಳು ಎಲ್ಲ ಬಿದ್ದಾವಿಲ್ಲಿ. ಯಾಕೆ ಒಂದು ವೇಳೆ ಏನಾದರೂ ಇದು ಪರ್ಫೆಕ್ಟ್ ಈ ಅರಮನೆ ಥರ ಹಂಗೆ ಉಳಿದಿದ್ರೆ ಹಂಗೆ ಕಾಣ್ತಿತ್ತು ಅಲ್ಲ, ಅದನ್ನು ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ ಗೈಸ್. ಕೊಠಡಿಗಳು, ಓ ಪಡಸಾಲಿ ಅಲ್ಲ, ನೋಡ ಅಲ್ಲೆಲ್ಲ ಅಲ್ಲಿ ರೂಮ್ಸ್ ಗತ್ಲೆ ಕಾಣತಾವ ಅಲ್ಲ. ವಾವ್, ಅರಮನೆ ಅದ್ರ ವಾಸ್ತವ ಸ್ಥಿತಿ ಒಳಗಿದ್ರೆ ಕಣ್ಣಿಗೆ ನೋಡ್ಲಿಕ್ಕೆ ಕಣ್ಣು ಸಾಲ ನೆಕ್ಸ್ಟ್ ಲೆವೆಲ್ ಇರ್ತಿತ್ತು. ಬಟ್ ಈಗೆಲ್ಲ ಹಾಂ ಬ್ರೋ ಇಲ್ಲ. ಓಹೋ ಗೈಸ್ ಹರ್ಯಾಗ ಕೂತು ಗೈಸ್, ಅವ್ರು ಆ ಕಾಲದಾಗ ವಾಶ್ರೂಮ್ ಬಳಸ್ಯಾರ. ಇದು ವಾಶ್ರೂಮು. ಗೋಪಾಲನಕ್ಕನಾಗಿ ರವಿ ಅಣ್ಣ ಅವರು ಓಹೋ ರಾಣಿಗೆ ಜಳಕದ ಕೊಳ. ಜನ ತುಳಸಿ ಖಾಲಿ ಅದು ಇಲ್ಲ
ಒಂದು ಬಾಳೆಹಣ್ಣು ಉಂಟು. ಗೈಸ್, ಈ ಕೋಟೆ ಏನೋ ಬಿಲಾಂಗ್ಸ್ ಟು ಕೆಳದಿ ಸಂಸ್ಥಾನ. ಬಟ್ ಇಲ್ಲಿ ಅಮರ ಪ್ರೇಮಿಗಳು ತಮ್ಮ ಹೆಸರುಗಳನ್ನ ಕೆತ್ತಿ ಹೋಗ್ಯಾರ. ಬಹುಶಃ ಅವ್ರ ಹೆಸರು ಕೆತ್ತಿ ಹೋದ್ರೆ ಅವ್ರ ಹೆಸರಲ್ಲೇ ಮಾಡಿ ಕೊಡ್ತಿರ್ಬೋದು ಇದನ್ನು. ಐ ಡೋಂಟ್ ನೋ. ವಾವ್, ನೈಸ್. SA18 SS ಸಂತು. ಇದು ನೋಡ್ರಿ ಅವತ್ತಿನ ಕಾಲದ ಆ ರಾಣಿ ಅರಮನೆ. ವಿಶೇಷತೆ. ಹೌದು. ಗೈಸ್, ರಾಣಿ ಅರಮನೆ ಪಿರಮನೆ ನೋಡಿದಂಗೆ ಆಯಿತು. ಈಗ ನಾವು ಚಲೆ ಜಾವ್ ಚಳವಳಿ ಹೇಳುವ ಕೆಳಗಡೆಗೆ. ಗೈಸ್, ನಾವೀಗ ಕೌಲೆದುರ್ಗದ ಕೋಟೆ ಅದನ್ನೆಲ್ಲ ಒಂದು ರೌಂಡ್ ಸುತ್ತು ಹೊಡ್ಕೊಂಡು ಕೆಳಗೆ ಹೊಂಟೀವಿ. ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಒಂದು ಸಬ್ಸ್ಕ್ರೈಬ್ ಮಾಡಿರಿ. ಈ ಬಾಜುಕ ಗಂಟೆ ಐತಿ, ಗಂಟೆ ಹೊಡೀರಿ. ಹೀಗೆ ಬಡ ಪ್ರಾಣಿಗೆ ಸಪೋರ್ಟ್ ಮಾಡಿರಿ. ಬಾಯ್, ಸಿಗುವ ಮತ್ತೆ ಮುಂದಿನ ಜಾಗದಲ್ಲಿ. ಇಟ್ಸ್ ಟೈಮ್ ಟು ಸೇ ಬಾಯ್ ಟು ಕವಲೆ ದುರ್ಗ ಕೋಟೆಗೆ.